ಭಾರತೀನಗರದ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮದ್ದೂರು ತಾಲೂಕು ಕಾಡುಕೊತ್ತನಹಳ್ಳಿಯಲ್ಲಿ 40 ಕೋಟಿ ವ್ಯಾಪ್ತಿಯ ಹೆಬ್ಬಕ್ಕವಾಡಿ ನಾಲಾ ಆಧುನೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕರಾದ ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿ, ನನಗೆ ರೈತರು ಮುಖ್ಯ, ಕೆಲಸದ ವಿಚಾರ ಬಂದರೆ ಯಾರಿಗೂ ಎದುರುದಿಲ್ಲ. ಅವರು ನಿಷ್ಠುರ ಆದರೂ ಸರಿನೇ. ರೈತರು ಸಹಕರಿಸಬೇಕು. ಕಾಲುವೆ ಕೆಲಸ ನಡೆಯುವಾಗ ಸ್ವಲ್ಪ ಸಹಕರಿಸಿ. ಮೊದಲು ಕೆಆರ್ಎಸ್ನಿಂದ ರೈತರಿಗೆ ಬರಬೇಕಾದರೆ 1 ವಾರ ಆಗುತ್ತಿತ್ತು. ಈವಾಗ 24 ಗಂಟೆ ಸಾಕು ಎಂದರು. ಒಂದು ಸುವರ್ಣಾವಕಾಶ ಇವತ್ತು ನಮ್ಮ ತಾಲೂಕಿಗೆ ಬಂದಿದೆ. ಯಾಕೆಂದ್ರೆ ನೀರು ಕೆಆರ್ಎಸ್ ಇಂದ ಬಿಟ್ರೆ ಇಲ್ಲಿ ಬರಲಿಕ್ಕೆ 4-5 ದಿವಸ ಅಷ್ಟಾಗ್ತಿತ್ತು ಅನ್ಸುತ್ತೆ. 5 ದಿವಸ ಮಿನಿಮಮ್ ಬೇಕಾಗಿತ್ತು ಇಲ್ಲಿ ತಲುಪಲಿಕ್ಕೆ. ಇವತ್ತು ಈ ನಾಲೆಗಳ ನಮ್ಮ ಸರ್ಕಾರ ಬಂದ ನಂತರ ಏನ್ ನಾಲೆಗಳ ಆಧುನೀಕರಣ ಆಗ್ತಾ ಇದೆ, ಕೇವಲ ಒಂದೇ 1 ದಿವಸದಲ್ಲಿ ನಮ್ಮ ಭಾಗಕ್ಕೆ ನೀರು ಕೆಆರ್ಎಸ್ ನಿಂದ ಸೀದಾ ಬರ್ತದೆ. ಜೊತೆಗೆ ಇವತ್ತು ಈ ನಾಲೆಗಳನ್ನು ಕೂಡ ನಾವು ಬಹಳ ಹಿಂದೆ ಪೂಜೆ ಮಾಡಬೇಕಾಯ್ತು. 1 ತಿಂಗಳ ಹಿಂದೆ ಅಧಿವೇಶನ ಬಂತು, ಬೇರೆ ಬೇರೆ ನಿಗದಿತ ಕಾರ್ಯಕ್ರಮಗಳ ಒತ್ತಡದಿಂದ ಮತ್ತೆ ನೀರು ಕೂಡ ನಿಲ್ಲಿಸ್ಬೇಕಾಯ್ತು. ಕೆಲಸ ಮಾಡಬೇಕಾದ್ರೆ ನೀರು ನಿಲ್ಲಿಸ್ತೇನೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ವಿಳಂಬ ಆಯ್ತು. ಇವಾಗ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅತಿ ವೇಗವಾಗಿ ಕೆಲಸವನ್ನು ಮಾಡಿ ಮುಗಿಸ್ತೀವಿ. ಈ ಸಂದರ್ಭದಲ್ಲಿ ಅಣ್ಣೂರು ರಾಜೀವ್, ಬಸವರಾಜು ನೀರಾವರಿ ಇಲಾಖೆಯವರು ಇದ್ದರು.